ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್. ಇವತ್ತಿನ ಲಾಗಲ್ಲಿ ನಾನು ನೈಟ್ ಕ್ರೀಮ್ ಮಾಡೋದು ಹಿಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಸೋಪ್ ಕೂಡ ಮಾಡ್ತೀನಲ್ವ, ಅದನ್ನು ಕೂಡ ಶೇರ್ ಮಾಡಿಕೊಂಡು ನಮ್ಮ ಹತ್ರ ತೊಗೊಂಡಿರೋಂಥ ಕಸ್ಟಮರ್ಸ್ಗಳು ಯಾವ ರೀತಿ ಒಂದು ರಿಸಲ್ಟ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನೈಟ್ ಕ್ರೀಮ್ ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ನಾನು ಡೀಟೇಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ಬೇಕು ಅಂತ ಅನ್ನೋರು ನೋಡ್ಬಿಟ್ಟು ಮಾಡ್ಕೋತೀವಿ ಅನ್ನೋರು ಕೂಡ ಮಾಡ್ಕೊಳ್ಳಿ ಅಂತ ನೀಟಾಗಿ ತೋರಿಸ್ತಾ ಇದ್ದೀನಿ. ಇವಾಗಂತೂ ನಮ್ಮ ಅಮ್ಮನೇ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹಳೆಲಾಗಲೇ ತಿಳಿಸ್ಕೊಟ್ಟಿದ್ದೆ ಅಲ್ವ. ನಮ್ಮ ಅಮ್ಮನೇ ಮಾಡ್ತಾಯಿದ್ದಾರೆ ಇವಾಗ ಕ್ರೀಮ್ನ. ಮಾಮೂಲಿ ಅಲೋವೆರಾ ಮತ್ತು ಕ್ಯಾರೆಟ್ ಆಯಿಲು, ವಿಟಮಿನ್ ಇ ಕ್ಯಾಪ್ಸಲ್ಸು, ಗ್ಲಿಸರೀನು ಮತ್ತು ಕ್ಲಾಸಿಕ್ ವಿಟಮಿನು ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈ ಒಂದು ಕ್ರೀಮ್ನ ಮಾಡ್ತಾಯಿದ್ದೀವಿ. ನಾವು ತೋರಿಸಿರೋದನ್ನ ನೋಡಿಕೊಂಡು ಮನೆಯಲ್ಲೂ ಕೆಲವೊಬ್ಬರು ಮಾಡಿಕೊಂಡು ಟ್ರೈ ಮಾಡಿದ್ದಾರೆ. ಅವ್ರಿಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೀವು ಬೇಕಾದರೆ ಅದನ್ನು ಕೂಡ ರಿಸಲ್ಟು ನಾನು ಇಲ್ಲೇ ಶೇರ್ ಮಾಡಿದ್ದೀನಿ, ಎಲ್ಲೋ ಸ್ಕಿಪ್ ಮಾಡ್ದೇ ನೋಡಿ. ಸೋಪ್ ಅಂತೂ ತುಂಬಾ ಇಷ್ಟ ಆಗಿಬಿಟ್ಟಿದೆ. ಒಂದು ತೊಗೊಂಡಿದ್ದವರೆಲ್ಲರೂ ಕೂಡ 5, 6 ಆ ಥರ ತೊಗೋತಿದ್ದಾರೆ. ಫುಲ್ ಫ್ಯಾಮಿಲಿನೇ ಸೋಪ್ನ ಯೂಸ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ ಅಂತೇಳಿ. ಬೇಕು ಅಂತ ಅನ್ನೋರು ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ. ನಿಮಗೆ ಪಿಗ್ಮೆಂಟೇಷನ್ ಇರಲಿ, ನಿಮ್ಗೆ ಯಾವುದೇ ರೀತಿಯಾದ ಸ್ಕಿನ್ ರಿಲೇಟೆಡ್ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನೀವು ತೊಗೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೈಟ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ. ನಮಗೆ ಡೈಲಿ ನಾವು ಮಾಡ್ತಾನೆ ಇರ್ತೀವಿ. ಹಾಗೆಯೇ ಏರ್ ಆಯಿಲು ಮತ್ತು ಶಾಂಪೂ ಅಂತೂ ನಾನು ಅದು ಸೇಲ್ ಆಗುತ್ತೋ ಆಗಲ್ವೋ, ಅದು ಅಲ್ಲದೆ ಕ್ವಾಂಟಿಟಿ ಬೇರೆ ಜಾಸ್ತಿ ಕೊಡಿ ಅಂತಾರೆ. ಏನು ಮಾಡೋದು, ಅದನ್ನು ಮಾಡೋದೋ ಬೇಡವೋ ಅಂತ ಅನ್ಕೋತಿದ್ದೆ. ಬಟ್ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಶಾಂಪೂ ಎಲ್ಲರಿಗೂ ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗಿ ಇವಾಗ ಎಲ್ಲರೂ ಒಂದೊಂದು ಬಾಟ್ಲು ತೊಗೋತಿದ್ದವರು 1 ಲೀಟ್ರನ್ನೇ ಕೊಡಿ ನಮಗೆ, ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅಂಥೇಳಿ ಮತ್ತೆ ತೊಗೋತಿದ್ದಾರೆ. ನಾನು ಇವಾಗ ಮತ್ತೆ ಶಾಂಪೂ ಮಾಡಬೇಕು. ಶಾಂಪೂನೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹಾಗೆಯೇ ಡೇ ಕ್ರೀಮ್ ಆಗಿರ್ಬೋದು, ನೈಟ್ ಕ್ರೀಮ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಏರ್ ಆಯಿಲ್ ಆಗಿರ್ಬೋದು, ಪ್ರತಿಯೊಂದು ಪ್ರಾಡಕ್ಟು ಕೂಡ ಅಷ್ಟೇ ಎಲ್ಲರಿಗೂ ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗಿ ಬಿಸ್ನೆಸ್ ಅಂತೂ ಕಂಟಿನ್ಯೂ ಆಗ್ತಾಯಿದೆ. ಎಲ್ಲದಕ್ಕೂ ಕಾರಣ ನೀವೇ, ನಿಮ್ಗಳಿಂದನೇ ಇಷ್ಟು ಮಟ್ಟಿಗೆ ಬಿಸ್ನೆಸ್ ಮಾಡ್ತಾಯಿರೋದು. ಹಾಗೆಯೇ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿಲ್ಲ ಅನ್ನೋರು ಮಾಡಿ, ಸಹನಾ ಕಿಶೋರ್ ಲಾಗ್ಸ್ ಅಂತಲೇ ಇದೆ. ಅಲ್ಲೂ ಕೂಡ ಡೈಲಿ ಸ್ಯಾರಿ ಅಪ್ಡೇಟ್ ಆಗ್ತಾಯಿದೆ. ಹಾಗೆಯೇ ಡ್ರೆಸ್ಗಳು ಕೂಡ ಅಷ್ಟೇ ತುಂಬ ಕಾಸ್ಟ್ ಕಮ್ಮಿ ಮತ್ತು ಕ್ವಾಲಿಟಿ ಚೆನ್ನಾಗಿರೋದನ್ನ ನಾವು ಕೊಡ್ತಾಯಿದ್ದೀವಿ. ಬೇಕಿದ್ರೆ ನೀವೇ ನೋಡಿಬಿಟ್ಟು ಬೇಕು ಅಂತ ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ. ಈ ರೀತಿ ಎಲ್ಲ ಪ್ರಾಡಕ್ಟು ಕೂಡ ಯಾವ ರೀತಿ ತೊಗೋತಾ ಇದ್ದೀರೋ ಅದಕ್ಕೂ ಕೂಡ ಅದೇ ಥರನೇ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲೇ ಸರ್ಚ್ ಮಾಡಿ ನೋಡಿ. ಯೂಟ್ಯೂಬಲ್ಲೂ ಕೂಡ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ನೋಡಿಲ್ಲ ಅನ್ನೋರು ನೋಡಿ. ನೈಟ್ ಕ್ರೀಮ್ನ ಯಾವ ರೀತಿ ಮಾಡ್ತೀವಿ ಅಂತ ನೋಡಿ. ಇಷ್ಟೆಲ್ಲ ನಾವು ಪ್ರಿಪೇರ್ ಮಾಡಿಟ್ಕೊಂಡು ಮಾಡಬೇಕು. ಕ್ಯಾರೆಟ್ ಆಯಿಲ್ನ ಮಾಡೋದನ್ನ ತೋರಿಸಿದ್ದೀನಿ, ಬಟ್ ಕೆಲವೊಬ್ಬರು ಕೇಳ್ತಾನೆ ಇರ್ತೀರ ಮತ್ತೊಮ್ಮೆ ತೋರಿಸಿ ಅಂತ. ಅದೇನಿಲ್ಲ, ಕೋಕೋನಟ್ ಆಯಿಲ್ಗೆ ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಕೇಸರಿ ದಳ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೇ. ಕ್ಯಾರೆಟ್ ಆಯಿಲ್ ರೆಡಿ ಆಗುತ್ತೆ. ಅದನ್ನು ಸೋಸ್ಕೊಂಡು ಇಟ್ಕೊಂಡು ನೀವು ಈ ಥರ ಯಾವಾಗ ಬೇಕು ಆವಾಗ ಕ್ರೀಮ್ನ ಮಾಡ್ಕೋಬೋದು. ಗಿಡದಲ್ಲಿ ಸಿಗುತ್ತಲ್ಲ ಅಲೋವೆರಾ, ಅದನ್ನು ಯೂಸ್ ಮಾಡ್ಬೋದು ಅಂತಲೂ ಕೂಡ ಕೇಳ್ತೀರಾ. ಬಟ್ ಅದನ್ನು ಯೂಸ್ ಮಾಡ್ಬೋದು, ಬಟ್ ಅದರಲ್ಲಿ ಒಂದು ಯೆಲ್ಲೋ ಕಲರ್ ಅಂಶ ಬರುತ್ತೆ, ಲೋಳೆ ಅಂಶ, ಅದನ್ನು ತೆಗಿಬೇಕು. ಅದು ಇದ್ದಷ್ಟು ನಿಮ್ಗೆ ಯಾವುದೇ ರಿಸಲ್ಟ್ ಬರೋದಿಲ್ಲ. ಅದರಿಂದ ನೀವು ಹೊರಗಡೆ ಪ್ಯೂರ್ ನೋಡಿಕೊಂಡು ಅಲೋವೆರಾ ತೊಗೊಬಂದು ಮಾಡ್ಕೋತೀವಿ ಅನ್ನೋರು ಮಾಡ್ಕೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ಕಿನ್ನು ಶೈನ್ ಬರುತ್ತೆ, ಸ್ಮೂತ್ ಆಗುತ್ತೆ. ಅದು ಅಲ್ಲದೆ ವಿಟಮಿನು, ಗ್ಲಿಸರೀನು ಎಲ್ಲ ಕೂಡ ಸ್ಕಿನ್ಗೆ ಒಳ್ಳೆಯದಲ್ವ. ಅದರಿಂದ ಇನ್ನೂ ಚೆನ್ನಾಗಿ ಆಗ್ತಾ ಬರುತ್ತೆ ಸ್ಕಿನ್ನು. ಯಾವುದೇ ಆದರೂ ಅಷ್ಟೇ ಅಲ್ವಾ, ಹೋಮ್ ಮೇಡ್ ಆಗಿದೆ ಅಂತ ಅಂದಮೇಲೆ ಅದು ಯೂಸ್ ಮಾಡಿದಷ್ಟು ಚೆನ್ನಾಗೇ ಆಗುತ್ತೆ ಹೊರತು ಅದರಿಂದ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ. ಅದರಿಂದ ನೀವೇ ಮನೆಯಲ್ಲೇ ಮಾಡ್ಕೋತೀವಿ ಅಂತ ಅನ್ನೋರು ಮಾಡ್ಕೊಂಡು ಯೂಸ್ ಮಾಡಿ. ಇಲ್ಲ ನಮ್ಮ ಹತ್ರನೇ ತೊಗೋತೀವಿ ಅಂತ ಅನ್ನೋರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವಾಗ ಯಾವ ರೀತಿ ಎಲ್ಲ ಬುಕ್ಕಿಂಗ್ ಮಾಡಿ ತೊಗೋತಾ ಇದ್ದೀರೋ ಅದೇ ಥರನೇ ತೊಗೊಳ್ಳಿ. ಹಾಗೆ ಇದ್ರ ಜೊತೆಗೇ ನಾವು ಬೇರೆ ಥರ ಒಂದು ಪ್ರಾಡಕ್ಟ್ಗಳನ್ನ ಕೂಡ ಇವಾಗ ಲಾಂಚ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಅದಕ್ಕೂ ಕೂಡ ನಿಮ್ಗಳ ಸಪೋರ್ಟ್ ಬೇಕೇ ಬೇಕು. ಅದು ಅಲ್ಲದೆ ಈಗ ಮಧ್ಯದಲ್ಲಿ ನಂಗೊಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ಸ್ವಲ್ಪ ಹುಷಾರಿರಲಿಲ್ಲ ಅಂಥೇಳಿ ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಬೇಬಿದು ಆಯಿಲ್ ಕೂಡ ರೆಡಿ ಆಗಿದೆ, ಟೆಸ್ಟು ಕೂಡ ಆಗಿ ಅದು ಓಕೆ ಕೂಡ ಆಗಿದೆ. ನೆಕ್ಸ್ಟು ಬೇಬಿದು ಸೋಪು ಎರಡೂ ಕೂಡ ರೆಡಿ ಮಾಡಿದ್ದೀವಿ, ಟೆಸ್ಟು ಕೂಡ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಂತೂ ಮಿಸ್ ಮಾಡಿದೆ, ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಏಕೆಂದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಬರ್ತಾ ಇರೋದೇ ಅದ್ರ ಬಗ್ಗೆ, ಮಕ್ಕಳದು ಆಯಿಲ್ ರೆಡಿ ಆಯಿತಾ, ಸೋಪ್ ರೆಡಿ ಆಯಿತಾ ಅಂತ ಇದೇ ಥರನೇ ಮೆಸೇಜ್ ಬರ್ತಾಯಿದೆ. ಅದನ್ನು ಕೂಡ ರೆಡಿಯಾಗಿದೆ. ಬಟ್ ಯಾವುದೇ ಆದರೂ ಅಷ್ಟೇ ಅಲ್ವಾ, ನಾವು ಮುಂದಾಲೋಚನೆ ಮಾಡಿನೇ ತಾನೇ ನಾವು ಬಿಸ್ನೆಸ್ನ ಮಾಡಬೇಕು. ಅಂದರೆ ಇವತ್ತೇನೋ ಆರ್ಡರ್ಸ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ತೋರಿಸ್ಬಿಡ್ತೀವಿ. ಬಟ್ ಅದರಿಂದ ಬೇರೆ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ನಮಗೆ ಬಿಸ್ನೆಸ್ ಅನ್ನೋದಕ್ಕಿಂತ ಬೇರೆ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತೇಳಿ ಯಾವುದೇ ಒಂದು ಪ್ರಾಡಕ್ಟ್ ಆದರೂ ಅಷ್ಟೇ ಟೆಸ್ಟು ಕೊಟ್ಟು ಅಲ್ಲೆಲ್ಲ ನಾವು ರಿಸಲ್ಟ್ ಬಂದಮೇಲೆ ಸೇಲ್ ಮಾಡ್ತಾ ಇರೋದು. ಆದ್ದರಿಂದ ಅದನ್ನು ಕೂಡ ಅಷ್ಟೇ ಟೆಸ್ಟು ಕೊಟ್ಟಿದ್ವಿ. ಇವಾಗ ರಿಸಲ್ಟು ಕೂಡ ಬಂತು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಆಯಿಲ್ ಕೂಡ ರೆಡಿಯಾಗಿದೆ, ಸೋಪು ಕೂಡ ರೆಡಿಯಾಗಿದೆ. ಗೋಟ್ ಮಿಲ್ಕ್ ಸೋಪ್ ಅಂತೂ ತುಂಬಾ ಚೆನ್ನಾಗಿದೆ. ಮಕ್ಕಳ ಥರನೇ, ಅಂದರೆ ಮಕ್ಕಳೆಷ್ಟು ಕ್ಯೂಟಾಗಿರ್ತಾರೋ ಅದೇ ಥರನೇ ಸೋಪ್ ಕೂಡ ಅಷ್ಟೇ ಕ್ಯೂಟಾಗಿದೆ. ಹಾಗೆ ಅವಾರಮ್ ಸೋಪ್ ಅಂತೂ ನಮಗೆ ಡೈಲಿ
ಒಂದು 50 ಹೋಗುತ್ತೆ ಒಂದು ದಿನಕ್ಕೆ, ಅಷ್ಟು ಸೇಲ್ ಆಗ್ತಾಯಿದೆ. ಬೇಕು ಅಂತ ಅನ್ನೋರು ಮತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅಂದರೆ ಯಾವಾಗಲೂ ಸೋಪ್ ಅಂತೂ ರೆಡಿ ಇರುತ್ತೆ. ಹಾಗೆ ರಿಸಲ್ಟ್ ನೀವೇ ನೋಡ್ತಾ ಇರ್ಬೋದು, ಶೇರ್ ಮಾಡಿದ್ದೀನಿ, ಆದಷ್ಟು ನೋಡಿ. ನಮ್ಮ ಹತ್ರ ತೊಗೊಂಡಿರೋರು ಈ ರೀತಿ ಒಂದು ರಿಸಲ್ಟ್ನ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಅವ್ರಿಗೆ ವರ್ಕ್ ಆಗಿದೆ ಅಂತಂದರೆ, ಹಾಗೆ ವೆಯ್ಟ್ ಲಾಸ್ ಪೌಡರು ಅಷ್ಟೇ, ಶುಗರ್ ಇರೋರಿಗೆ ಕಂಟ್ರೋಲ್ ಆಗಿದೆ, ಮಂಡಿ ನೋವು ಇರೋರಿಗೆ ಕಮ್ಮಿ ಆಗಿದೆ. ಹಾಗೆಯೇ ಸಿರಮ್ ಯೂಸ್ ಮಾಡಿದ್ದಾರೆ, ಅವ್ರಿಗೂ ಕೂಡ ತುಂಬ ಚೆನ್ನಾಗಾಗಿದೆ. ನೈಟ್ ಕ್ರೀಮ್ ಅಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ನೈಟ್ ಕ್ರೀಮ್ನ ಅಷ್ಟೇ ಇಷ್ಟಪಟ್ಟು ತೊಗೋತಾರೆ. ಹಾಗೆಯೇ ಇವಾಗ ಅವ್ರ ಮಕ್ಳಿಗೂ ಯೂಸ್ ಮಾಡ್ಬೋದಾ, ಹಾಗೆ ನಮ್ಮ ಸಿಸ್ಟರ್ಸ್ಗೆ ಯೂಸ್ ಮಾಡ್ಬೋದಾ ಎಲ್ಲ ಕೇಳಿಕೊಂಡು ಎಲ್ಲರಿಗೂ ಕೂಡ ಅವರೇನೆ ಪ್ರಚಾರ ಮಾಡ್ತಾಯಿದ್ದಾರೆ. ಅಷ್ಟು ಚೆನ್ನಾಗಿ ಎಲ್ಲರಿಗೂ ಕೂಡ ಸೂಟ್ ಆಗಿದೆ. ರಿಸಲ್ಟ್ನ ಆದಷ್ಟು ಶೇರ್ ಮಾಡಿದ್ದೀನಿ. ನನಗೆ ಸಿಕ್ಕಂಥದ್ದನ್ನ ನಾನು ಶೇರ್ ಮಾಡಿದ್ದೀನಿ. ಇನ್ನೂ ಸುಮಾರು ಜನ ನನಗೆ ಕಳಿಸಿದ್ದಾರೆ, ಬಟ್ ಅದನ್ನೆಲ್ಲ ನಾನು ಶೇರ್ ಮಾಡೋಕ್ಕೆ ಕೆಲವೊಂದು ಸಿಕ್ತು, ಕೆಲವೊಂದು ಸಿಕ್ಕಿಲ್ಲ. ಯಾಕೆಂದರೆ ಇವಾಗ ಬಟ್ಟೆದು ಕೂಡ ಕಸ್ಟಮರ್ಸ್ ವಾಟ್ಸಪ್ ಮಾಡ್ತಾನೆ ಇರ್ತಾರೆ, ಮತ್ತು ಅದ್ರ ಜೊತೆಗೆ ಪ್ರಾಡಕ್ಟ್ ಅವರು ಕೂಡ ಮಾಡ್ತಿರ್ತಾರೆ. ಎಲ್ಲರದ್ದು ಕೂಡ ನಂಬರ್ ಇರುತ್ತಲ್ವ, ಯಾರ್ಯಾರು ರಿವ್ಯೂ ಕಳಿಸಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದರಿಂದ ನನಗೆ ಯಾವ್ದ್ಯಾವ್ದು ಸಿಕ್ಕಿತ್ತೋ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಪ್ರಾಡಕ್ಟ್ಗಳೆಲ್ಲ ಹೋಗ್ತಾಯಿದೆ. ಬೇಕು ಅಂತನೋರು ಬುಕ್ ಮಾಡಿ ತೊಗೊಳ್ಳಿ ಅಂಥೇಳಿ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಏರ್ ಆಯಿಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಏರ್ ಫಾಲ್ ಕಂಟ್ರೋಲ್ ಆಗಿದೆ, ಏರ್ ಗ್ರೋತ್ ಕೂಡ ಚೆನ್ನಾಗಿ ಆಗ್ತಿದೆ ಅಂತಲೇ ಹೇಳ್ತಾ ಇದ್ದಾರೆ. ಬೇಕು ಅಂತ ಅನ್ನೋರು ಏರ್ ಆಯಿಲ್ ಕೂಡ ಬುಕ್ ಮಾಡಿ ತೊಗೊಳ್ಳಿ. ಹಾಗೆಯೇ ಡ್ರೆಸ್ಗಳು ಮತ್ತು ಸ್ಯಾರೀಸ್ ಆಗಿರ್ಬೋದು, ಹಾಗೆಯೇ ಕುರ್ತಾ ಸೆಟ್ಟು, ಲೆಗ್ಗಿನ್ಸು ಎಲ್ಲ ಕೂಡ ಅವೈಲೇಬಲ್ ಇದೆ. ಬೇಕು ಅನ್ನೋರು ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ. ನೀವೇ ನೋಡ್ತಾ ಇರ್ಬೋದು, ಸೋಪ್ಗಳಂತೂ 3-4 ತೊಗೋತಾ ಇದ್ದಾರೆ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ನೋರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ. ಹಾಗೆಯೇ ಒಬ್ಬರು ಆಡಿಯೋ ಕೂಡ ಕಳಿಸಿದ್ದಾರೆ ನೋಡಿ. ಸಿಸ್ಟರ್ ನಿಮ್ಮಿಂದ ಎಷ್ಟು ಚೆನ್ನಾಗಿ ಬಂದಿದೆ ಗ್ಲೋ. ಅವರು ಫೋಟೋನ ಸೆಂಡ್ ಮಾಡಿದರು, ಬಟ್ ನಾನು ಫೋಟೋ ಸೆಂಡ್ ಮಾಡಬಾರ್ದು ಅಂತೇಳಿ ಮಾಡಿಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸ್ಕಿನ್ ಟೋನ್ ಚೆನ್ನಾಗಿದೆ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತುಂಬ ನನಗೆ ಅಡ್ಜಸ್ಟ್ ಆಯಿತು. ಯಾವುದೂ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ನಂಗೆ ಮೆಡಿಷನ್ಸ್ ಡಾಕ್ಟ್ರಿಗೂ ಸ್ಕಿನ್ ಟೋನ್ ತೋರಿಸ್ದೆ, ಅವರು ಮೆಡಿಷನ್ನು ಜಾಸ್ತಿ ಬರ್ಕೊಟ್ರು. ಬಟ್ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಬಡವರು, ರಿಚ್ಚು, ಪೂರ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಸಿಸ್ಟರ್. ಐ ಲೈಕ್ ಯು ವೆರಿ ಮಚ್. ಈ ರೀತಿ ಒಂದು ರಿವ್ಯೂನ ಕೊಟ್ಟಿದ್ದಾರೆ, ನೀವೇ ನೋಡ್ತಾ ಇರ್ಬೋದು. ಹಾಗೆಯೇ ಸ್ಯಾರೀಸ್ ಬೇಕು ಅಂದರೂ ಕೂಡ ನೀವು ಬುಕ್ ಮಾಡಿ ತೊಗೊಳ್ಳಿ. ಹಾಗೆ ಡ್ರೆಸ್ಸು ಕೂಡ ಅವೈಲೇಬಲ್ ಇರುತ್ತೆ ಅಂಥೇಳಿ ತಿಳಿಸ್ಕೊಡ್ತಾ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.